ಎಸ್ ವೀಕ್ಷಕರೇ, ಇದೀಗ ದೊರೆಸ್ವಾಮಿ ಅವರ ಅಣ್ಣ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು? ಆನಂದ್. ಸರ್, ಈಗ ದೊರೆಸ್ವಾಮಿ ಅವ್ರಿಗೆ ಏಜ್ ಎಷ್ಟು? 40 ವರ್ಷ. 40 ವರ್ಷ. ಈಗ ಅವರು ಇವತ್ತಿಗೆ 2ನೇ ದಿನ, ಸತ್ತು 3ನೇ ದಿನ, ಮರಣ ಮಾಡಿ 2ನೇ ದಿನ. ಮರಣ ಮಾಡಿ 2ನೇ ದಿನ. ಯಾವತ್ತು? ಬುಧವಾರ ತೀರ್ಕೊಂಡಿದ್ದು. ಬುಧವಾರ ಅಲ್ಲ, ಗುರುವಾರ ತೀರ್ಕೊಂಡಿದ್ದು. ಬುಧವಾರ ಅವರಿಗೆ ಅಲ್ಲೇ ಆಗಿರೋದು. ಅಂದರೆ ಅವರು ತೀರ್ಕೊಳ್ಳೋದಕ್ಕೂ ಹಿಂದಿನ ದಿನ ಅಲ್ಲೇ ಆಗಿರೋದು. ಅಲ್ಲೇ ಆಗಿದ್ದು ಮತ್ತೆ ತೀರ್ಕೊಳ್ಳೋದ್ರ ಮಧ್ಯೆ ಏನಾದರೂ ಮೀಟ್ ಆಗಿದ್ರಾ? ಯಾರು? ನಾವು ಮೀಟ್ ಆಗಿದ್ವಿ. ಯಾರು ಮೀಟ್ ಆಗಿದ್ರು? ಇಲ್ಲಿ ಊರಿನವ್ರು, ನಾವು ಇರಲಿಲ್ಲ. ಮನೆಗೆ ಬಂದಿದ್ದಾರೆ ಅವರು. ಮನೆಗೆ ಬಂದಿದ್ದಾರೆ. ನೈಟು ಅಲ್ಲೇ ಆಗಿದೆ. ಮನೆಯವರು ಹೋಗಿ ಅವ್ರ ಮಾವನೇ ಕರ್ಕೊಂಡು ಬಂದಿದ್ದಾರೆ. ಮತ್ತೆ ಬೆಳಗ್ಗೆ ಅವರು ಏನು ಕೊಡೋದ್ರು ಅಂತ ಕೇಳಕ್ಕೆ ಬಾರಿಗೆ ಹೋಗಿದ್ದಾರೆ 10 ಗಂಟೆಯಲ್ಲಿ. 10:30ವರೆಗೂ ರೆಕಾರ್ಡ್ ಇದೆ. 10:30ಯಿಂದ 12:30ವರೆಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಓಕೆ, ಇದಕ್ಕೆ ಬರ್ತೀನಿ ಟೈಮ್ ಲೈನ್ಗೆ. ಈಗ ದೊರೆಸ್ವಾಮಿ ಅವರು ಏನು ಕೆಲಸ ಮಾಡ್ತಾ ಇದ್ರು? ಅವರು ವ್ಯವಸಾಯ ಮಾಡ್ತಿದ್ರು, ಬೇಕ್ರಿ ಬಿಸ್ನೆಸ್ ಮಾಡ್ತಿದ್ರು. ಬೇಕ್ರಿಯಲ್ಲಿ? ಸಾಲ್ಗಮ್ಮೆಯಲ್ಲಿ. ಮದುವೆ ಇದೆ. ಬರಲ್ಲ. ಮಕ್ಕಳು? 3 ಜನ ಮಕ್ಕಳು. 2 ಹೆಣ್ಮಕ್ಳು, 1 ಗಂಡು ಮಕ್ಕಳು. ಓಕೆ ಸರ್, ಈಗ ಬುಧವಾರ ಅವರು ಎಷ್ಟೊತ್ತಿಗೆ ಇಲ್ಲಿಂದ ಬಾರಿಗೆ ಹೋಗಿದ್ದು? ಅವರು ಮಧ್ಯಾಹ್ನ ಹೋಗಿದ್ದಾರೆ. ಅಲ್ಲೇ ಕುಡಿದು ಮಲಗಿದ್ದಾರೆ. ರಾತ್ರಿ ಸಂಜೆ 5 ಗಂಟೆಯಲ್ಲಿ ಅವ್ರ ಮೇಲೆ ಅವರು ಕ್ಯಾಶಿಯರ್ಗಳು ಹಲ್ಲೆ ಮಾಡಿದ್ದಾರೆ. ಅದು ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಮತ್ತೆ 9 ಗಂಟೆವರೆಗೂ ಅಲ್ಲೇ ಇದ್ದಾರೆ. ಮತ್ತೆ ಫ್ಯಾಮಿಲಿಯವ್ರು ಹೋಗಿ 9 ಗಂಟೆ ಮೇಲೆ ಕರ್ಕೊಂಡು ಬಂದಿದ್ದಾರೆ. ಮತ್ತೆ ಇವ್ರು ಬೆಳಗ್ಗೆ ಎದ್ದು 9 ಗಂಟೆಗೆ ಇಲ್ಲಿಂದ ಹೋಗಿದ್ದಾರೆ. ಅಲ್ಲಿ CCTV 10 ಗಂಟೆಗೆ ಎಂಟ್ರಿ ಆಗಿರೋದು ಇದೆ. ಮತ್ತೆ ಅಲ್ಲಿ ಅವ್ರು ಏನು ಕೊಡಿದ್ರು ಅಂತ ಜಗಳ ಮಾಡಿ ಹೊರಗಡೆಗೆ ಬಂದಿದ್ದಾರೆ. ಹೊರಗಡೆಗೆ ಬಂದಾಗ ಅಲ್ಲಿ CCTVನ ಆಫ್ ಮಾಡಿದ್ದಾರೆ. ಮತ್ತು ಇವರು ಕ್ಯಾಶಿಯರು ಮತ್ತು ಓನರ್ ಎಲ್ಲ ಹೋಗಿ 11 ಗಂಟೆಗೆ ಅವ್ರಿಗೆ ಹೊರಗಡೆ ಏನು ಮಾಡಿದ್ದಾರೆ ಗೊತ್ತಿಲ್ಲ, ಇವ್ರದ್ದೇ ಕಾರ್ ಒಳಗೆ ಅವ್ರನ್ನ ಕೂರಿಸಿ ಗ್ಲಾಸ್ನ ಕ್ಲೋಸ್ ಮಾಡಿಕೊಂಡು ಸತ್ತೋಗಿದ್ದಾರೆ ಅನ್ನೋ ಲೆಕ್ಕದಲ್ಲಿ ನಮ್ಮೂರವ್ರಿಗೆ ಫೋನ್ ಮಾಡಿ ಬಂದು ನೋಡಿ ಅಂತ ಹೇಳಿದ್ದಾರೆ. ಅವಾಗ ನಮ್ಮೂರವ್ರು ಗೊತ್ತಿರೋರು ಹೋಗಿ ಗ್ಲಾಸ್ ಹೊಡೆದು ನೋಡಿದಾಗ ಅವರು ಸತ್ತೋಗಿದ್ರು. ನಮಗೆ ಫೋನ್ ಮಾಡಿದ್ರು. ನಾವು ಹೋಗಿ ನೋಡೋದ್ರೊಳಗೆ ಅದು ಪ್ರಾಣ ಹೋಗಿತ್ತು. ಸೊ ಅಲ್ಲಿಂದ ಏನೋ ಇರ್ಬೋದು ಅಂತ ಹಂಗೆ ಅದೇ ಕಾರಲ್ಲಿ ಕರ್ಕೊಂಡು ಬಂದ್ವಿ. ಅಷ್ಟ್ರಿಗೆ ನೋಡಿದಾಗ ಅಲ್ಲಿ ಕಾರಲ್ಲಿ ಹೋಗೋದು ನೋಡ್ಬೇಕಾದ್ರೆ ಕಾಲೆಲ್ಲ ಸುಟ್ಟೋಗಿತ್ತು. ಸರ್, ಈಗ ಇನ್ನೊಂದು ಏನು ಅಂದರೆ ಬಾಡಿ ಮೇಲೆ ಈಗ ಸುಟ್ಟಂಥ ಗಾಯಗಳು ಇದ್ವು. ಅದನ್ನ ಟವಲಲ್ಲಿ ಅಂದರೆ ಪಂಚಲ್ಲಿ ಮುಚ್ಚಿದ್ರು. ಸೊ ನಾವು ಆಮೇಲೆ ಕಾರಲ್ಲಿ ಹೋಗ್ಬೇಕಾದ್ರೆ ಹಿಂದೆ ಮಲಗಿಸಿದಾಗ ಅದನ್ನ ತೆಗೆದು ನೋಡಿದಾಗ ಅದು ನಮ್ಗೆ ಗೊತ್ತಾಗಿದ್ದು. ಅಲ್ಲಿ ತನಕ ನಮ್ಗೆ ಗೊತ್ತಾಗಿಲ್ಲ. ಓಕೆ, ಬಾಡಿ ಫಸ್ಟ್ ನೋಡಿದವ್ರು ಯಾರು? ಫಸ್ಟ್ ಅಲ್ಲಿ ಊರಿನವರು. ಈಗ ನೀವು ಬಾಡಿ ಎಲ್ಲ ನೋಡಿದ್ರಿ? ಈಗ ಬಾಡಿ ಮೇಲೆ ಇದ್ದಂಥ ಗಾಯಗಳು, ಪೆಟ್ಟು? ಅದು ಸುಟ್ಟಿರೋ ಗಾಯನೇ. ಸುಟ್ಟಿದ್ದಾರೆ. ಅದು ಯಾವುದರಿಂದ ಆಗಿದೆ ಅಂತ ಗೊತ್ತಿಲ್ಲ. ಆಲ್ರೆಡಿ ಅವರು ನೋಡೋಕ್ಕಿಂತ ಮುಂಚೆನೇ ಓನರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಸನ್ಬರ್ನಿಂದ ಸುಟ್ಟೋಗಿದೆ ಅಂತ ಅವರೇ ಇಂಟಿಮೇಷನ್ ಮಾಡಿದರೆ ನಾವು ಸ್ಟೇಷನ್ಗೆ ಹೋದಾಗ ಆ ಸನ್ಬರ್ನಿಂದ ಆಗಿರೋ ಅಂತ ನಮ್ಗೆ ಮುಂಚೆನೇ ಹೇಳ್ತಾ ಇದ್ದಾರೆ ಅವರು. ಈಗ ತಲೆಗೆ ಏನೋ ಪೆಟ್ಟು ಬಿದ್ದಿತ್ತು? ತಲೆಗೆ ಒಂದು ಏಟು ಬಿದ್ದಿತ್ತು. ಅಲ್ಲಿ ರಕ್ತ ಸೋರ್ತಿತ್ತು. ಅದು ಬಿಟ್ಟರೆ ಅದೇ ಕಾಲೆಲ್ಲ ಸುಟ್ಟೋಗಿತ್ತು. ಅಷ್ಟು ಗಾಯಗಳು ಕಾಣಿಸಿತ್ತು. ತರಿಸಿರೋದು ಬಾಡಿಲೆಲ್ಲ ತರಿಸಿರೋದು ಹಿಂದಿನ ದಿನ ಹೊಡೆದಿದ್ರಲ್ಲ ಅದ್ರದ್ದು ಗುರುತುಗಳು. ಓಕೆ, ಈಗ ನಂತರ ಪೋಸ್ಟ್ ಮಾರ್ಟಮ್ ಆಯಿತು. ಪೊಲೀಸ್ನವರಿಂದ ಏನಾಯಿತು? ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿಂದ ಇದ್ರ MLC ಮಾಡಿಸಿ ಇದಕ್ಕೆ ಹೋದ್ವಿ ಸ್ಟೇಷನ್ಗೆ. ಆಲ್ರೆಡಿ ಬಾರ್ ಓನರು ಮತ್ತು ಅಲ್ಲಿರೋರು ಅವರೆಲ್ಲರೂ ಅಲ್ಲಿ ಬಂದು ಆಲ್ರೆಡಿ ಪೊಲೀಸ್ ಮುಂದೆ ಕೂತಿದ್ರು. ಸೊ ನಾವು ಎಷ್ಟೇ ಕಂಪ್ಲೇಂಟ್ ಬರ್ಕೊಟ್ರು ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. 3 ಸಲ 4 ಸಲ ನಾವು ಬರೆದಿದ್ದನ್ನೆಲ್ಲ ಅವ್ರಿಗೆ ಬೇಕಾದಂಗೆ ಬರ್ಸ್ಕೊಂಡ್ರು. ಸೊ ಆಮೇಲೆ ಕೊನೆಗೆ 6 ಗಂಟೆಗೆ FIR ಮಾಡ್ತೀವಿ ಅಂತ ಮಾಡೋದೇನು ಸಸ್ಪೆಕ್ಷನ್ ಅಂತ, ಓಕೆನಾ, ಅನುಮಾನಾಸ್ಪದಕ ಅಂತ, ಯಾರ ಮೇಲೂ ನಾವು ತೊಗೊಳಕ್ಕಾಗಲ್ಲ ಅಂತ ಆ ಥರ ಕೇಸ್ ಬುಕ್ ಮಾಡಿಕೊಂಡ್ರು. ಸರಿ ಆಯಿತು, ನಾವು ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊಂಡು ಬೆಳಗ್ಗೆ ತೊಗೊಬಂದು ಇಲ್ಲಿ ಪ್ರತಿಭಟನೆ ಮಾಡೋಕ್ಕೆ. CCTV ಅವಾಗ ತೋರಿಸಿರಲಿಲ್ಲ. ನಮಗೆ ಹೇಳಿದ್ರು 4 ದಿನ ಮುಂಚೆನೇ CCTV ಕೆಟ್ಟೋಗಿದೆ ಅಂತ. ಸರಿ ಅಂದ್ಬಿಟ್ಟು ನಾವು ಆಯ್ತು ತೋರಿಸಿ ನೋಡೋಣ ಅನ್ನೋ ಒಂದು ಎವಿಡೆನ್ಸ್ ಏನೋ ಸಿಗುತ್ತೆ ಅಂತ ಪ್ರತಿಭಟನೆ ಮಾಡೋಕ್ಕೆ ನಮ್ಮ ಊರವರೆಲ್ಲ ಸೇರಿ ಮಾಡ್ತಾ ಇದ್ವಿ. ಸರಿ, ASI ಬಂದರು, ಇನ್ಸ್ಪೆಕ್ಟ್ರ್ ಬಂದರು. ಅವ್ರು ಯಾರಿಗೂ ತೆಗಿಯೋಕ್ಕೆ ರೆಡಿ ಇರಲಿಲ್ಲ. ಅವರು ಇದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ, ಬಾರ್ನ್ ಪ್ರೊಟೆಕ್ಟ್ ಮಾಡಲಿಕ್ಕೆ ಓನರ್ ಹತ್ರ ಸೆಕ್ಯೂರಿಟಿ ಕಳಿಸಿ ಮತ್ತು ಇಲ್ಲಿ ಕೂಡ ಸೆಕ್ಯೂರಿಟಿ ಕಳಿಸಿ ಅವರು ಅರೇಂಜ್ ಮಾಡ್ಕೊಂಡಿದ್ರು. ನಮ್ಮನ್ನು ಅಲ್ಲಿ ಹೊರಗಡೆ ಎಂಟ್ರಿ ಮಾಡೋಕ್ಕೆ ಬಿಡ್ತಿರಲಿಲ್ಲ. ಆಮೇಲೆ DYSP ಬಂದರು. ಆಯಿತು, ಇವರೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿಯವರು ಊರೆಲ್ಲ ಅಂದಮೇಲೆ ಒಂದು 4 ಜನ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀವಿ ಅಂತ ಹೇಳಿದ್ರು. ಆಯಿತು ಅಂತ ಹೋಗಿದ್ವಿ. ಅಲ್ಲಿ ನೋಡಿ ನಾವು ಹೋಗಿದ್ವಿ, ನಮ್ಮ ಸಿಸ್ಟರು ಇವರೆಲ್ಲನೂ ಊರವರು ಎಲ್ಲ ಹೋಗಿದ್ವಿ. ಅಲ್ಲಿ CCTV ತೆಗೆದು ನೋಡಿದಾಗ ಅವ್ರು ಮೇಯ್ನ್ ಹಾಲಲ್ಲಿ ಹೊಡೆದಿರೋದೆಲ್ಲನೂ ಎರೇಸ್ ಮಾಡಿದ್ರು. ಈ ಕ್ಯಾಶ್ ಕೌಂಟ್ರಲ್ಲಿ ಇದ್ದಿದ್ದು ಏನು ಇತ್ತಲ್ಲ ಅದು ಆಫ್ ಕಾಣಿಸ್ತಿತ್ತು. ಅದರೊಳಗೆ ಇವ್ರು ಎಂಟ್ರಿ ಕೊಟ್ಟಿರೋದು ಮತ್ತು ಇವ್ರು ಹೊಡೆದಿರೋದು ಅವೆಲ್ಲ ಸಿಕ್ತು. ಆಮೇಲೆ ಮಾರ್ನಿಂಗ್ದು 5ನೇ ತಾರೀಕು ಬೆಳಗ್ಗೆದನ್ನು ಬಂದು ಗಲಾಟೆ ಮಾಡೋದು ಸಿಕ್ತು. ಅದಾದಮೇಲೆ 10:30ಯಿಂದ
12ವರೆಗೆ ನಮಗೆ ಫೋನ್ ಬಂದಿದ್ದು. ಆ ಮಧ್ಯದಲ್ಲಿ ಏನಾಯಿತು ಅನ್ನೋದು ಹೊರಗಡೆ ಕ್ಯಾಮ್ರಾನ ಆಫ್ ಮಾಡಿದ್ದಾರೆ ಮತ್ತು 2 ಗಂಟೆಗೆ CCTV ಫುಲ್ ಆಫ್ ಮಾಡಿದ್ದಾರೆ. ಓಕೆ, ಈಗ ನಿಮಗೆ ಫೋನ್ ಮಾಡಿದ್ದು ಬಾರ್ನವರೇ? ಬಾರ್ನವರೇ ನಮ್ಮೂರವ್ರಿಗೆ ಫೋನ್ ಮಾಡಿದ್ದಾರೆ. ಓಕೆ, ಈಗ ನಿಮ್ಗೆ ಅನುಮಾನ ಅಂತ ಯಾರ ಮೇಲೆ? ಇವಾಗ ಅಲ್ಲಿ ಹುಡುಗರು ಹೊಡೆದಿರೋದು ಅದು ಸಾಕ್ಷಿ ಸಿಕ್ಕಿದೆ. ಇವಾಗ ಅದನ್ನು ಅವರು ಹುಡುಗರು ಬಾರ್ ಓನರಿಗೆ ಫೋನ್ ಮಾಡಿದ್ದಾರೆ. ಅವ್ರು 11 ಗಂಟೆಗೆ ಬಂದಿರೋದು ಎಂಟ್ರಿ ಇದೆ. ಓಕೆನಾ, 10ವರೆಗೆ ಇವ್ರು ಹೊರಗಡೆ ಹೋಗಿದ್ದಾರೆ. 11 ಗಂಟೆ ಬಂದಿದ್ದಾರೆ. ಇವ್ರು ಹೊಡೆದು ಸತ್ತಿರಬೇಕು. ಆಮೇಲೆ ಅದನ್ನು ಅವ್ರದ್ದೇ ಕಾರೊಳಗೆ ಇಟ್ಬಿಟ್ಟು ಆಮೇಲೆ ಯಾಕಂದರೆ ಅವ್ರದ್ದು ಕೀ ಬಂದ್ಬಿಟ್ಟು ಜೋಬಲ್ಲಿದೆ, ಕೈಗೆ ಮೇಲೆ ಇಟ್ಕೊಂಡಿದ್ದಾರೆ. ಆಮೇಲೆ ಬಟನ್ನು ಪ್ರೆಸ್ ಆಟೋ ಕ್ಲೋಸ್ ಆಗಿರೋದು. ಸೊ ಇವರು ಎಲ್ಲ ಇಟ್ಬಿಟ್ಟು ಒಂದು ಬಟನ್ ನಮ್ಮ ಆಟೋ ಬಟನ್ ಇದೆಯಲ್ಲ ಸೈಡ್ದು ಹಿಂಗೆ ಲಾಕ್ ಮಾಡಿ ಹಾಕಿದ್ರೆ ಆಟೋ ಲಾಕ್ ಆಗುತ್ತೆ. ಮಾಡಾದ್ಮೇಲೆ ಅಲ್ಲಿರೋರಿಗೇನೆ ಅಲ್ಲಿ ಹೋಗೋ ಬರೋರೆಲ್ಲ ಇದ್ದಾರೆ, ನಮ್ಮೂರವ್ರನ್ನು ಹೋಗಿ ನೋಡಿದ್ದಾರೆ. ನಾರ್ಮಲಾಗಿ ಆ ಥರ ಮಲಗಿರ್ತಾರಲ್ಲ ಅಂತ ಸುಮ್ಮನಾಗಿದ್ದಾರೆ. ಇವರೇ ಫೋನ್ ಮಾಡಿ ಸತ್ತಿರ್ಬೋದು ನೋಡಿ ಅಂತ ಇವರೇ ಹೇಳಿದ್ದಾರೆ. ಯಾರು? ಓನರು. ಅವರು 11 ಗಂಟೆಗೆ ಬಂದಿದ್ದಾರೆ, ಪ್ಲಾನ್ ಮಾಡಿದ್ದಾರೆ, ಫೋನ್ ಮಾಡಿದ್ದಾರೆ, ಎಲ್ಲ ಪ್ಲಾನ್ ಮಾಡ್ಕೊಂಡು ಈ ಕ್ಯಾಶಿಯರ್ ಇವರೆಲ್ಲ ಹೊರಗಡೆ ಹೋಗಿದ್ದಾರೆ, ಅಕೌಂಟಲ್ಲಿ ಇಲ್ಲ. ಇದೆಲ್ಲ ಮಾಡಿದ್ಮೇಲೆ 12ವರೆಗೆ ಬಂದಾಗ ನಮ್ಮ ಇವರಿಗೆಲ್ಲ ಫೋನ್ ಮಾಡಿದಾಗ ಅವರು ಸರಿ ಗ್ಲಾಸ್ ಹೊಡೆದು ನೋಡಿ ಅಂದಾಗ ಅಷ್ಟು ನಮಗೆ ಫೋನ್ ಮಾಡಿ ನಾವು ಹೋಗೋದ್ರೊಳಗೆ ಗ್ಲಾಸ್ ಹೊಡೆದು ನೋಡಿದ್ರು. ಆಮೇಲೆ ಜೀವ ಇರಲಿಲ್ಲ. ಸರಿ ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಬಂದ್ವಿ. ಸೊ ಇಷ್ಟು ದೊರೆಸ್ವಾಮಿ ಅವರ ಮಿಸ್ಸಸ್ ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಭವ್ಯ ಅಂತ. ಮೇಡಮ್, ಈಗ ಬುಧವಾರ ಈ ಘಟನೆ ಅಂದರೆ ಗುರುವಾರ ಆಗಿರುವಂಥದ್ದು. ಬುಧವಾರ ಅವ್ರ ಮೇಲೆ ಅಲ್ಲೇ ಆಗಿದೆ. ಸೊ ಬುಧವಾರ ಅವ್ರು ಬೆಳಗ್ಗೆ ಇಲ್ಲಿಂದ ಎಷ್ಟು ಗಂಟೆಗೆ ಹೊರಟ್ರು ಮನೆಯಿಂದ? ಬುಧವಾರ ಬೆಳಗ್ಗೆ ಒಂದು 7 ಗಂಟೆಗೆ ಹೊಲ್ದ ಹತ್ರಕ್ಕೆ ಹೋಗಿದ್ರು. ಹೊಲ್ದ ಹತ್ರದಿಂದ ಮನೆ ಬಂದು ಆಮೇಲೆ ಮಧ್ಯಾಹ್ನ ಮೇಲೆ ಹೋಗ್ಯವ್ರಿ. ಮಧ್ಯಾಹ್ನ ಮೇಲೆ ಹೋಗಿದ್ದವರು ಮತ್ತೆ ಬಂದಿಲ್ಲ. ಮತ್ತೆ 5 ಗಂಟೆ ಅಲ್ಲೇ ಇದ್ದಾರೆ. ಒಟ್ಟಿಗೆ ಅವ್ರು ಮನೆ ಬಂದಾಗ ಸಂಜೆ ರಾತ್ರಿ ಆಗಿತ್ತು. ರಾತ್ರಿ ಎಷ್ಟೊತ್ತಾಗಿತ್ತು? ರಾತ್ರಿ ಒಂದು 10 ಗಂಟೆ ಹೆಂಗಾಗಿತ್ತು. 10 ಗಂಟೆ ಆಗಿತ್ತು. ಈಗ ಬಾರ್ನಲ್ಲಿ ಗಲಾಟೆ ಆಗಿತ್ತು ಅಂದರೆ ಅಲ್ಲೇ ಆಗಿತ್ತಲ್ಲ ಅವ್ರ ಮೇಲೆ. ಸೊ ಆಗ ಕರ್ಕೊಬರಕ್ಕೆ ಹೋಗಿದ್ರಲ್ಲ, ಯಾರು ಹೋಗಿದ್ದು? ಕರ್ಕೊಬರಕ್ಕೆ ಹೋದ ನಮ್ಮ ಅಪ್ಪ ಹೋಗಿತ್ತು. ನಮ್ಮ ಅಪ್ಪ ಹೋಗಿ ಕರ್ಕೊಬಂದಿದ್ದೆ. ಅವರು ಕೇಳವ್ರೆ, ನನಗೆ ಬಾರ್ನಲ್ಲಿ ಹೊಡೆದ್ರು, ಬನ್ನಿ ಕೇಳೋಣ ಅಂತ ಕೇಳವ್ರಿ. ನಮ್ಮಪ್ಪ ಇದ್ದಿದ್ದು ಬೆಳಿಗ್ಗೆ ಕೇಳೋಣ ಬಾ, ಈಗ ಬೇಡ ಅಂತ ಕರ್ಕೊಬಂದಿದ್ದೆ. ಮತ್ತೆ ಕರ್ಕೊಬಂದಾಗ ಅವ್ರ ಮನೆಗೆ ಮತ್ತೆ ಬೆಳಿಗ್ಗೆ ಕಾರ್ ತಗೊಂಡು. ಎಷ್ಟು ಗಂಟೆಗೆ ಹೋದ್ರು? ಬೆಳಗ್ಗೆ ಒಂದು 9 ಗಂಟೆ ಹಂಗೆ ಹೋದ್ರು. ಒಬ್ಬರೇನಾ? ಒಬ್ಬರೇ ಹೋಗ್ಯವ್ರಿ. ಒಬ್ಬರೇ ಹೋದ್ಮೇಲೆ ಅಷ್ಟೇ ಗೊತ್ತು. ಆಮೇಲೆ ಒಬ್ಬರೇ ಹೋಗಿ 10-10:30ವರೆಗೂ ಅಲ್ಲೇ ಕೇಳವ್ರಿ. ಅದಾದ್ಮೇಲೆ ನಮಗೆ ಗೊತ್ತಿಲ್ಲ. ಓಕೆ, ಈಗ ರಾತ್ರಿ ಬಂದ್ರಲ್ಲ 10 ಗಂಟೆಗೆ. ಸೊ ಅದಾಗಿ ಬೆಳಗ್ಗೆ 9 ಗಂಟೆವರೆಗೂ ಏನಾದರೂ ಮಾತಾಡಿದ್ರ? ಏನು ಮಾತಾಡ್ನಿಲ್ಲ ಅವರು. ಏನು ಮಾತಾಡ್ನಿಲ್ಲ. ಓಕೆ, ಮಾತಾಡ್ನಿಲ್ಲ. ಒಟ್ಟಿಗೆ ಗಲಾಟೆ ಆಗಿತ್ತೆ ಅಂದ್ರು, ಮತ್ತೇನು ಮಾತಾಡ್ನಿಲ್ಲ. ಅದೇ ಬೆಳಗ್ಗೆ ಕಾರ್ ತಗೊಂಡು ಹೋಗವ್ರೆ. ಹೋದ್ಮೇಲೆ ಅಲ್ಲೇನ ಕೇಳ್ಯವ್ರಿ. ಕೇಳ್ಯವ್ರಂತೆ ನನಗೇನು ಕೊಡಿದ್ರಿ ಅಂತ ಕೇಳ್ಯವ್ರಿ. ಕೇಳಿದಾಗ ಅವರು ಮತ್ತೆ ಅದ್ರ ಬಗ್ಗೆ ಏನು ನಮ್ಗೆ ಅಷ್ಟಾಗಿ ತಿಳಿದಿರ್ತೀನಿ. ಈಗ ಅವ್ರ ಜೊತೆಯಲ್ಲಿ ಇದ್ದಂಥವ್ರು ಯಾರಾದರೂ ಮಾತನಾಡ್ಸಿದ್ರೆ ಯಾರನ್ನಾದ್ರು? ಆ ಥರ ಏನಿಲ್ಲ. ಅಂದರೆ ಅವ್ರ ಜೊತೆ ಯಾರಿದ್ರು ಅಂತ ನಮಗೆ ಗೊತ್ತಿಲ್ಲ. ಒಟ್ಟಿಗೆ CCTVಲೆಲ್ಲ ರೆಕಾರ್ಡ್ ಆಗಿದೆ ಅಂತೆ. ಅದ್ರ ಬಗ್ಗೆ ಏನಾದ್ರು ನನಗೆ ಬೇರೆಯವರು ಫೋನ್ ಮಾಡಿ ಹೇಳಿದ್ರು. ನಮಗೇನಂತ ಇನ್ಫಾರ್ಮೇಷನ್ ಬಂತು ಅಂದರೆ ಕಾರಲ್ಲಿ ಲಾಕ್ ಆಗ್ಯವ್ರೆ ಅಂತ ಇದು ಮಾಡಿದ್ರು. ಯಾರು ಓನರೇ ನಮ್ಮೂರವ್ರು ಹೋಗಿದ್ರಂತೆ. ಅಲ್ಲಿ ಹೋದಾಗ ದೊರೆ ಬೆಳಗ್ಗೆಯಿಂದ 8 ಗಂಟೆಯಿಂದಾನೆ ಕಾರಲ್ಲಿ ಮಲಗಿದ್ದಾರೆ ನೋಡಿ ಅಂತ ಓನರು ಫೋನ್ ಮಾಡಿ ಹೇಳಿರಂತೆ. ಅವ್ರು ಹೇಳಿದಾಗ ನಮ್ಮೂರವ್ರು ಹೋಗಿ ಅಲ್ಲಿ ಕಾರು ಇದು ಮಾಡವ್ರೆ. ಅದು ಅವ್ರೇನು ಅಂದ್ಕೊಂಡವ್ರೆ, ಕುಡ್ದು ಮಲಗಿ ಲಾಕ್ ಆಗಿದೆ ಅಂತ ತಿಳ್ಕೊಂಡವ್ರೆ. ಅವ್ರಿಗೂ ಗೊತ್ತಿಲ್ಲ ಈ ಥರ ಗಲಾಟೆ ಆಗಿದೆ ಅಂತ. ಆಮೇಲೆ ಅವ್ರು ನನಗೆ ಫೋನ್ ಮಾಡಿದ್ರು, ಬಾವ ಕಾರಲ್ಲಿ ಮಲಗ್ಯವ್ರೆ ಅಂತ. ಅದಕ್ಕೆ ಓನರು ಯಾರಿಗೆ ಕಾಲ್ ಮಾಡಿದ್ದು? ಕಾಲ್ ಮಾಡಿರ್ಲಿಲ್ಲ. ಅವರು ಅಲ್ಲಿ ಹೋಗಿರ್ತಾರಲ್ಲ, ವೀರಾಪುರದವ್ರು ಹೋದವ್ರಿಗೆ ಹೇಳವ್ರಿ, ನೋಡಿ ದೊರೆ ಬೆಳಗ್ಗೆಯಿಂದ ಕಾರಲ್ಲಿ ಮಲಗೇನೆ 8 ಗಂಟೆಯಿಂದಲೇ ಬಂದು. ಅವ್ರು ಇಲ್ಲಿಂದ ಹೋಗಿರೋದೇ 9 ಗಂಟೆ. ಅವ್ರೇನಂತ ಹೇಳ್ಯಾರ 8 ಗಂಟೆಯಿಂದಲೇ ಮಲಗ್ಯಾರ ಅಂತ ಹೇಳ್ಯಾರಿ. ಆಮೇಲೆ ಅವ್ರು ಹೋಗಿ ಗ್ಲಾಸ್ ಹೊಡಿ ಏನಂತ ಕೇಳಿದ್ರೆ ನಾವು ಹೊಡೀರಿ ಅಂತ ಅಂದು. ಅವರಿಗೂ ಗೊತ್ತಿಲ್ಲ ಈ ಥರ ಗಲಾಟೆ ಆಗಿದೆ ಅಂತ. ಅವ್ರು ಉಸಿರು ಕಟ್ಟೆಯವ್ರೆ ಅಂತ ತಿಳ್ಕೊಂಡು ಆವಾಗ ಅವರು ನಮ್ಮ ಬಾವರಿಗೆ ಫೋನ್ ಮಾಡಿ ಹೇಳಿ ಅವಾಗ ಅವ್ರು ಹೋಗಿ ನೋಡಿರೋದು. ಓಕೆ, ಈಗ ಏನು ಹೇಳ್ತೀರಾ? ಈಗ ನಿನ್ನೆ ಲಾಠಿ ಚಾರ್ಜ್ ಆಯಿತು ಅಂದರೆ ಗಲಾಟೆ ಕೂಡ ಆಯಿತು ನಿಮ್ಮ ಮಧ್ಯೆ, ಪೊಲೀಸವ್ರ ಮಧ್ಯೆ. ನಮ್ಮ ಮಧ್ಯೆ ನಾವೇನು ಗಲಾಟೆ ಮಾಡೋಕೆ ಹೋಗಿರಲಿಲ್ಲ. ಅವರೇ ಬೇಕು ಅಂತಲೇ ಲಾಸ್ಟಿಗೆ ಲಾಠಿ ಚಾರ್ಜ್ ಮಾಡಿ ಬಾಡಿ ತಗೊಂಡೋಗಿ ಅಂತ ಇದು ಮಾಡಿಬಿಟ್ಟು ಲಾಸ್ಟಿಗೆ ಅವರೇ ಲಾಠಿ ಚಾರ್ಜ್ ಮಾಡಿದ್ರು. ಹೆಂಗಸರಿಗೆಲ್ಲ ಹೊಡೆದ್ರು, ಅವರೇನೆ ಹೊಡೆದಿದ್ದು. ಆಮೇಲೆ ಅವ್ರು ಹೊಡೆದಿದ್ದು ಅವ್ರು ಅದೇ ತಡಿನಾರದಲ್ಲಿ ಹೆಂಗಸರುಗಳಿಗೆಲ್ಲ ಹೊಡೆದ್ರು ಅಂತ, ಕಲ್ ತೂರಿದ್ರು ಅಂತ ಹೇಳಿದ್ರು. ಒಟ್ಟಿಗೆ ನಾವೇನು ನೋಡೋಕೆ ಹೋಗಿಲ್ಲ, ಕಲ್ ತೂರಿದ್ರು ಅಂತ ಹೇಳಿದ್ರು. ಒಟ್ಟಿಗೆ ಅದು ಇದಾಗಿರೋದು. ತಲೆಗೆ ನಮ್ಮನೆಯವ್ರಿಗೆ ಒಟ್ಟಿಗೆ ತಲೆಗೆಲ್ಲ ಏಟಾಗಿತ್ತು, ಕಾಲಿಗೆಲ್ಲ ಏಟಾಗಿದ್ದು. ನಾವು ಅಂದರೆ ಉಸಿರು ಕಟ್ಟ್ಯವ್ರೆ ಅಂತ ನಾವು ಹಾಸ್ಪಿಟ್ಲಿಗೆ ಹೋಗಿದ್ದು. ಅಲ್ಲಿ ಹೋಗಿ ನೋಡೋದಕ್ಕೆ ಆಸ್ಪತ್ರೆಯಲ್ಲಿ ಅದು ಗಾಯಗಳಾದ್ಮೇಲೆ ಗೊತ್ತಾಗಿದ್ದು ನಮಗೆ ಅವ್ರಿಗೆ ಹೊಡೆದಿರೋದು ಅಂತ. ದೊರೆಸ್ವಾಮಿ ಅವರ ರಿಲೇಷನ್ ನಮ್ಮ ಜೊತೆಗೆ ಇದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ರಜನಿ. ನಿಮಗೆ ಯಾವಾಗ ವಿಷಯ ತಿಳಿತು?
ನಮಗೆ ನಾವು ಸರ್ ಅಡ್ವೊಕೇಟ್ ಇದ್ದೀವಿ, ನಾವು ಕೋರ್ಟಲ್ಲಿ ವರ್ಕ್ ಮಾಡ್ತಾ ಇದ್ದು. ಆಗ ನಮ್ಮ ಹಸ್ಬೆಂಡ್ ಫೋನ್ ಮಾಡಿದ್ರು, ಹಿಂಗೆ ದೊರೆ ಏನೋ ಕಾರಲ್ಲಿ ಗ್ಲಾಸ್ ಎಲ್ಲ ಏರ್ಸಿದಾರಂತೆ, ಕಾರೊಳಗೆ ಹಿಂಗೆ ಮಲಗಿದಾರಂತೆ, ಏನೋ ಉಸಿರು ಕಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಹಾಸ್ಪಿಟ್ಲಿಗೆ ತಗೊಬರ್ತಾ ಇದ್ದಾರಂತೆ, ಹೋಗು ಅಂತ ನಮ್ಮ ಮನೆಯವ್ರು ಇನ್ಫಾರ್ಮ್ ಮಾಡಿದ್ರು ಸರ್. ಅದಾದಮೇಲೆ ನಮ್ಮ ಬಾವರು ಇನ್ಫಾರ್ಮ್ ಮಾಡಿದ್ದು, ಹಾಸ್ಪಿಟ್ಲಿಗೆ ಬಾಡಿ ತಗೊಬಂದಿದ್ವಿ, ತೊಡೆ ಮೇಲೆಲ್ಲ ಸುಟ್ಟಿರೋ ಗಾಯ ಇದೆ, ಹಿಂದ್ಗಡೆ ತಲೆಯಲ್ಲಿ ಬ್ಲಡ್ ಬರ್ತಾ ಇದೆ, ಬನ್ನಿ ಅಂದ್ರೆ ಸರ್. ನಾನು ಆ ಕೂಡಲೇ ನಾನು ಹಾಸ್ಪಿಟ್ಲಿಗೆ ಹೋದೆ. ಹಾಸ್ಪಿಟ್ಲಿಗೆ ಹೋಗಿ ನಾನು ಬಾಡಿ ನೋಡಾಗ 2 ಸೈಡ್ ತೊಡೆನೂ ಸುಟ್ಟಿ ಥರ ಗಾಯ ಇದ್ದು ಸರ್, ಹಿಂದ್ಗಡೆನೂ ಬ್ಲಡ್ ಬರ್ತಾ ಇತ್ತು. ನಾವು ಆಮೇಲೆ ಹಾಸ್ಪಿಟ್ಲಿಗೆ ಏನು ಇನ್ಫಾರ್ಮೇಷನ್ ಕೊಡಬೇಕು ಅವ್ರಿಗೆ ಕೊಟ್ಬಿಟ್ಟು ನಾವು 2 ಗಂಟೆಗೆ ಪೊಲೀಸ್ ಠಾಣೆಗೆ ಹೋದೋ, ರೂರಲ್ ಸ್ಟೇಷನ್ಗೆ ಹೋದೋ ಸರ್. 2 ಗಂಟೆಯಿಂದ ನಾವು ಕಂಪ್ಲೇಂಟ್ ಬರೆದು ಎಲ್ಲ ಮಾಡಿ ಎಲ್ಲ ಮಾಡ್ತಾ ಇದ್ದು. ಅಲ್ಲಿಗೆ ಹೋಗಿದ್ದಾರೆ, ಅವ್ರಿಗೆ ಪೊಲೀಸ್ನವ್ರು ಯಾರು ಇಲ್ಲ, ಅಲ್ಲಿ ಡ್ಯೂಟಿಗೆ ಹೋಗಿದ್ದಾರೆ, ಇಲ್ಲಿ ಡ್ಯೂಟಿಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ರು. ಆಮೇಲೆ ಏನು ನಾನು ಅಲ್ಲೇ ಲಿಫ್ಟ್ ಹತ್ರ ನಿಂತಿದ್ದೆ, ವೈನ್ಸ್ ಶರತ್ ಇದ್ದಾರೆ, ಅವರು ಬಂದ್ರು. ಅವರು ನಮ್ಮ ದಾಸರ ಕೊಪ್ಪಳರೇ ಆಗಿರೋದ್ರಿಂದ ನಮ್ಗೆ ತುಂಬಾ ಪರಿಚಯ ಇದ್ರಿದ್ರಿಂದ ನನ್ನ ಅಕ್ಕ ಏನ್ ಇಲ್ಲಿ ಅಂತ ಕೇಳಿದ್ರು. ಅದೇ ವೈನ್ಸ್ನವರು. ಆಮೇಲೆ ಕೇಳಿದ್ರು, ನಾನು ಅದಕ್ಕೆ ಈಗ ನಮ್ಮ ಮೈದನಿಗೆ ಬಾರ್ ಹತ್ರ ಹೊಡೆದಾಕಿದ್ದಾರೆ, ಆ ವಿಚಾರವಾಗಿ ಕಂಪ್ಲೇಂಟ್ ಕೊಡಕ್ ಬಂದಿದ್ದೀನಿ ಅಂತ ನಾನು ಅವ್ರಿಗೆ ಹೇಳ್ದೆ. ಆಗ ಅವ್ರು ನಾನು ಕೇಳಿದ್ರು, ಯಾವ ಬಾರು ಅಂತ ಕೇಳಿದ್ರು. ರಾಯಪುರದ ಹತ್ರ ಲಕ್ಷ್ಮೀ ವೆಂಕಟೇಶ್ವರ ವೈನ್ಸ್ ಅಂದ್ರು. ಅವ್ರಾಗ ನನಗೇನಂದ್ರು ಅಂದ್ರೆ ಅದು ನಮ್ದೇಯಾ ಏನಾಗಿದೆ. ಆಮೇಲೆ ನಮ್ದೇ ಅಂದಾಗ ನಾನು ಅವ್ರಿಗೆ ವಾಟ್ಸಪ್ಪಲ್ಲಿ ನನಗೆ ನಮ್ಮ ಬಾವ ಕಳ್ಸಿದ್ದು ಸುಟ್ಟಿರೋ ಫೋಟೋ ಎಲ್ಲ ಇದ್ವಲ್ಲ, ಅವ್ರು ತೋರಿಸ್ತು. ಏನಾರ ಗಲಾಟೆ ಇರ್ಲಿ, ಏನಾರ ಇರ್ಲಿ, ದುಡ್ಡಿನ ವಿಷಯ ಇದ್ದಿದ್ರೆ ನಾವು ಕಟ್ಕೊಡುವು ಮಾಡುವ, ಗಲಾಟೆ ಮಾಡ್ತಾವ್ರೆ ಅಂತ ಯಾರ್ಯಾರು ಮನೆಯವ್ರಿಗೆ ತಿಳಿಸಿದ್ರು ಕರ್ಕೊಬರುವು, ಇಲ್ಲ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡಿದ್ರು ನಾವ್ ಏನೋ ಒಂದು ಲೆಕ್ಕ ಮಾಡುವು. ಈ ತರ ಸುಟ್ಟು ಎಲ್ಲ ಮಾಡಿ ಸಾಯಿಸ ಅಂತ ಅವಶ್ಯಕತೆ ಇರ್ಲಿಲ್ಲ. 3 ಮಕ್ಳಿದಾವೆ, 3 ಮಕ್ಳು ಅನಾಥ ಆಗಿದಾವೆ. ಆ ಮಕ್ಳಿಗೆ ಇವಾಗ ತಂದೆ ಕೊಡ್ಸಕ್ ಆಗಲ್ಲ, ನಾವು ಕಂಪ್ಲೇಂಟ್ ಕೊಡಕ್ ಬಂದಿದ್ವಿ, ಅದೇನ್ ನೋಡಿ ಅಂತ. ಸರಿ ಆಯ್ತು ಅಕ್ಕ, ನನಗೂ ಏನಾಯ್ತು ಏನು ಅಂತ ಗೊತ್ತಿಲ್ಲ, ನಾನು ಹೇಳ್ತೀನಿ ಅಂತ ನನ್ನೇ ಮಾತಾಡಿಸಿ ಇನ್ಸ್ಪೆಕ್ಟರ್ ಹತ್ರ ಹೋಗಿ ಮಾತಾಡಿ ವಾಪಸ್ ಬಂದ್ರು. ನಾವು ಮತ್ತೆ ತುಂಬಾ ಹೊತ್ತು ಅಲ್ಲೇ ಇದ್ದು 1-2 ವಾರ ಆದ್ಮೇಲೆ ಮತ್ತೆ ಅದೇ ಶರತ್ ಬಂದ್ರು. ಅದೇನು ಈಗ ಓನರ್ ಇದ್ದಾರೆ, ಅವರು ಲಕ್ಷ್ಮೀ ವೆಂಕಟೇಶ್ವರ ವೈನ್ಸ್ ಇನ್ಚಾರ್ಜ್ ಇದ್ದಾರೆ. ಯಜಮಾನ ವೈನ್ಸ್ ಇದೆಯಲ್ಲ, ಅದು ಓನರು. ಈಗ ಲಕ್ಷ್ಮೀ ಅದೇ ಬಾರ ಇದೆಯಲ್ಲ, ಅದ್ರದ್ದು ಮೇಯ್ನು ಇವರೇ. ಈಗ ಇನ್ಚಾರ್ಜ್ ಆಗಿ ಇನ್ನೊಬ್ರು ನಡೆಸ್ತಾ ಇದ್ದಾರೆ, ಕೃಷ್ಣೇಗೌಡರು ಅನ್ನೋರು. ಅವ್ರನ್ನ ಕರ್ಕೊಂಡು ಸ್ಟೇಷನ್ಗೆ ಬಂದ್ರು. ನಾನು ಆಗ ಅವ್ರಿಗೆ ಕೇಳಿದೆ, ನಿಮ್ಮ ಇದರಲ್ಲಿ ವೈನ್ಸ್ ಅಲ್ಲಿ CCTV ಫುಟೇಜ್ ಎಲ್ಲ ಇಲ್ವಾ, ಯಾಕೆ ನೀವು ನೋಡ್ಲಿಲ್ವಾ, ಮಾಡ್ಲಿಲ್ವಾ, ಗಲಾಟೆ ಆಗಿದೆ ಅಂತ ಕೇಳಿದೆ. ನನಗೆ ಅವರು ಷರತ್ ಹೇಳಿದ್ದೇನಂದ್ರೆ, 1 ವಾರದಿಂದ ಅದು ಡೆಸ್ಟ್ರಾಯ್ ಆಗಿದೆ, ನನ್ ಗಮನಕ್ಕೂ ಬಂದಿದೆ, ಸರಿ ಮಾಡ್ಸೋಣ ಅನ್ಕೊಂಡಿದ್ದೆ, ಸರಿ ಮಾಡ್ಸಿಲ್ಲ. ಇದೆಲ್ಲ ಹೇಗಾಯ್ತು ಅಂತ ನನಗೂ ಗೊತ್ತಿಲ್ಲ, ನೋಡೋಣ, ಏನಾದ್ರು ತಿಳಿದು ನಾನು ಏನಾರು ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳೋಗಿ ಮತ್ತೆ ಇನ್ಸ್ಪೆಕ್ಟರ್ ಮಾತಾಡ್ಸಿದ್ರು. ಅದ್ರ ಮಧ್ಯದಲ್ಲಿ ಒಂದ್ಸತಿ ನಾವು ಇನ್ಸ್ಪೆಕ್ಟರ್ ಕೇಳ್ದು, ಸರ್ ಅಲ್ಲಿ ಹೋಗಿದ್ರಲ್ಲ, ಸ್ಪಾಟ್ ಮಂಜರಿಗೆ ಹೋಗಿದ್ರಲ್ಲ ಸರ್, CC ಕ್ಯಾಮ್ರಾ ಏನಾರು ನೋಡಿದ್ರ ಮಾಡಿದ್ರ ಅಂತ. ಮೇಡಮ್ ಅದು ವೈರ್ ಕಡ್ದು ಇಲ್ಲಿ ಕಡ್ದು ವೈರ್ ನ್ಯಾತಾಡ್ತೈತೆ ಅಂತ ನಮ್ಗೆ ಹೇಳಿದ್ರು, ಹಂಗಾಗಿ ನಾವೇನು ನೋಡಕ್ ಹೋಗ್ಲಿಲ್ಲ ಅಂದ್ರು ಸರ್. ನಿನ್ನೆ ನಾವು ಇವೆಲ್ಲ ಆದ್ಮೇಲೆ ಬೆಳಗ್ಗೆ ನಾವೇನು ಪೋಸ್ಟ್ ಮಾರ್ಟಮ್ ಮಾಡಿಸ್ಕೊಂಡು ನಾವು ನಮ್ಗೆ ಯಾಕೆ ಗೊತ್ತು ಇದು ಅನುಮಾನಾಸ್ಪದ ಸಾವಲ್ಲ, ಈ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡ್ಬೇಕು ಅಂತಾನೆ ಮಾಡಿರೋದು ಅಂತ ನಮಗೆ ಅನುಮಾನ ಇರೋದ್ರಿಂದ ನಾವು ವೈನ್ಸ್ ಹತ್ರ ತಗೊಂಡೋಗಿ ಬಾಡಿ ಇಟ್ಟು ನಾವೇನು ನಮ್ಗೇನು ಅನ್ಯಾಯ ಆಗಿದೆ, ನ್ಯಾಯ ಸಿಗಬೇಕು ಅನ್ನೋದಕ್ಕೋಸ್ಕರ ರೋಡಿಗೆ 1-2 ಮರಗಳು ಹಾಕಿರ್ಬೋದು, ಏನೇ ಮಾಡಿರ್ಬೋದು, ಆದರೆ ಯಾವುದೇ ರೀತಿ ಸಾರ್ವಜನಿಕ ರಸ್ತೆ ಪ್ರಾಪರ್ಟಿಗಳು ಹಾಳಾಗಿಲ್ಲ ಸರ್. ಅದ್ರ ಮಧ್ಯದಲ್ಲಿ ಒಂದು ಆಂಬುಲೆನ್ಸ್ ಬಂತು, ನಾವು ಅದಕ್ಕೂ ಕೂಡ ದಾರಿ ಮಾಡಿಕೊಟ್ಟಿದ್ದು. ಯಾವುದೇ ಪ್ರಾಪರ್ಟಿ ಮೇಲೆ ಆಗಲಿ, ಒಂದು ಕಲ್ಲು ತೂರಾಟ ಆಗಲಿ, ಜನ ಅರ್ಚಾಡೋದಾಗ್ಲಿ ಏನೂ ಮಾಡಲಿಲ್ಲ. ಆ ಸ್ಥಳಕ್ಕೆ ಆಗ ಪೊಲೀಸ್ನವ್ರು ಬಂದರು ಬಂದು ಈ ಥರ ಎಲ್ಲ ಮಾಡಬಾರ್ದು, ಇದು ತಪ್ಪು, ಹಂಗೆ ಹಿಂಗೆ ತೆಗೀರಿ, ನೀವೇನಿದ್ರು ಶಾಮಿಯಾನ ಹೊಡ್ಕೊಂಡಿದ್ದೀರಲ್ಲ, ಅಲ್ಲಿ ಕೂತ್ಕೊಳ್ಳಿ, ವೈನ್ಸ್ ಹತ್ರ ಕೇಳಿ ಅಂದರು. ಸರ್ ಅಲ್ಲೂ ಕೇಳ್ತೀವಿ ನಾವು, ನ್ಯಾಯ ಇಲ್ಲೂ ಕೇಳ್ತೀವಿ ಸರ್, ನಾವು ಯಾವುದೇ ರೀತಿ ಏನೇ ತೊಂದರೆ ಮಾಡೋದಿಲ್ಲ ಸರ್, ನಿಮಗೂ ತೊಂದರೆ ಮಾಡಲ್ಲ, ನೀವೇನಾರ ಪ್ರೊಸೀಜರ್ ಮಾಡೋದಿದ್ರೆ ಮಾಡಿ ಸರ್ ಅಂತ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು. ಆದರೆ ಅವರು ಎಲ್ಲಾನು ವಿಡಿಯೋ ಮಾಡ್ತಿದ್ರು. ನಾವು ಯಾರು ವಿಡಿಯೋ ಮಾಡಕ್ ಹೋದ್ರೆ, ನೀವ್ ಯಾಕ್ರಿ ವಿಡಿಯೋ ಮಾಡ್ತೀರಾ, ನಿಮ್ಗೆ ಏನ್ರಿ ರೈಟ್ಸ್ ಐತೆ ವಿಡಿಯೋ ಮಾಡಕ್ಕೆ ಅಂತ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರು. ಸರ್ ನೀವಾದ್ರೆ ಎವಿಡೆನ್ಸ್ಗೆ ಪ್ರೂಫಿಗೆ ಬೇಕು ಅಂತ ವಿಡಿಯೋ ಮಾಡ್ಕೋಬಹುದು, ನಮ್ಮನ್ನೇ ಆದ್ರೆ ಯಾಕೆ ಸರ್ ಈ ತರ ಮಾಡ್ತೀರಾ ನೀವು ಅಂತ ನಾವು ಕ್ವಶನ್ ಮಾಡಿ ಕೇಳ್ದು. 1-2 ಮೀಡಿಯಾದವ್ರು ಬಂದಿದ್ರು ಸರ್, ನಾವು ಅವ್ರಿಗೆ ಹೇಳಿಕೆನೂ ಕೊಟ್ಟು ಎಲ್ಲ ಮಾಡಿದ್ರು, ಈ ತರ ಇನ್ಸಿಡೆಂಟ್ ಆಗಿದೆ, ಇದು ಮಾಡಿದೆ ಅಂತ. ತುಂಬಾ ಹೊತ್ತು ವೆಯ್ಟ್ ಮಾಡಿದ್ರು ಸರ್, 50-100 ಜನ ಪೊಲೀಸ್ನವ್ರು ಬಂದ್ರೆ ಹೊರತು ಪ್ರೊಸೀಜರ್ ಈಗ ಮಾಡ್ತೀವಿ, ಇನ್ನು ಸ್ವಲ್ಪ ಹೊತ್ತು ಮಾಡ್ತೀವಿ, ನೀವಿರೋ ಜನ ಎಲ್ಲ ಬಾಡಿ ತಗೊಂಡು ಹೋಗಿ ನಾವು ಆಮೇಲೆ ಮಾಡ್ತೀವಿ ಅಂದ್ರು. ಏನು ಪ್ರೊಸೀಜರ್? ಅದೇ ಸರ್, ಒಳಗಡೆ ನಮಗೆ ಡೋರ್ ಓಪನ್ ಮಾಡಿ CC ಕ್ಯಾಮ್ರಾ ಇತ್ತಲ್ಲ, CC ಕ್ಯಾಮ್ರಾದಲ್ಲಿ ಏನಿದೆ ನಮಗೆ ತೋರಿಸಿ ಅಂತ ನಾವು ಏನು ಕೇಳಿದ್ದು, ಮತ್ತೆ ಏನು ವೈನ್ಸ್ ಓನರ್ ತರಿಸಿ ಅಂತ ಹೇಳಿದ್ದು, ಅದಕ್ಕೋಸ್ಕರ ಮಾಡ್ತೀವಿ ಅಂತ ಅನ್ನೋರೋ ಹೊರತು ಏನು ಮಾಡ್ತಾ ಇರಲಿಲ್ಲ ಸರ್. ಒಬ್ಬರ ಮೇಲೆ ಒಬ್ರು ಕರೆಯೋದು, ಮತ್ತೆ ಏನೋ ಜನ ನಮಗೆ ಏನೋ ಮಕ್ಕಳು ಅನಾಥ ಆಗಿದ್ದಾರೆ, ಇನ್ಸಿಡೆಂಟ್ ಆಗಿದೆ, ಮತ್ತೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಸರ್. ಅವ್ರ ಮೈದ್ನಿಗೆ ಯಾರೇ ಬಂದ್ರು ಕೂಡ ಮಾತಾಡ್ಸೋದು, ಒಳ್ಳೆ ತರ ಇದು ಮಾಡೋದು ಎಲ್ಲ, ಇದರಿಂದ ತುಂಬಾ ಜನ ಹುಡುಗರಿದ್ದು ನಮಗೆ ನ್ಯಾಯ ಬೇಕು ಅಂತ ಯಾರು ಸ್ವಲ್ಪ ಜೋರ ಮಾತಾಡಿದ್ರೆ ಅವ್ರಿಗೆ ವಿಡಿಯೋನ ಫೋಕಸ್ ಮಾಡಿ ಹಿಡಿಯೋದು ಎಲ್ಲ ಮಾಡ್ತಾ ಇದ್ರು. ಈ ತರ ಎಲ್ಲ ಆಯ್ತು ಸರ್, ಏನೋ ಪ್ರೊಸೀಜರ್ ಆಗ್ಲಿಲ್ಲ. ಈಗ ನಿಮ್ ಕಡೆಯವ್ರನ್ನು ಕೂಡ ವಿಡಿಯೋ ಮಾಡ್ತಾ ಇದ್ರು, ಸೊ ಅದನ್ನ ಅವ್ರ ಮೇಲೂ ಕೂಡ ಎಲ್ಲ ಆಯ್ತು, ಜೊತೆಗೆ ಅವ್ರ ವಿಡಿಯೋನು ಡಿಲೀಟ್ ಮಾಡ್ತಾರೆ. ಹೌದು ಸರ್, ಏನು ಅಂತ ಅಂದ್ರೆ ಅದು ಯಾವಾಗ ಇದಾಯ್ತು ಅಂದ್ರೆ ಸರ್, ಯಾವಾಗ ಕೊನೆಗೆ ಇವರು ಲಾಠಿ ಚಾರ್ಜ್ ಮಾಡಿದ್ರು, ಅದ್ರದ್ದು ವಿಡಿಯೋ ಮಾಡ್ತಿದ್ದಾಗ ನೀವ್ ಯಾಕ್ರಿ ವಿಡಿಯೋ ಮಾಡ್ತಿದ್ರ ಅಂತ ಮೊಬೈಲ್ ಕಿತ್ಕೊಂಡು ಅದು ಡಿಲೀಟ್ ಮಾಡಿ 1-2 ಮೊಬೈಲ್ ಇದು ಮಾಡಿ ಹೊಡೆದಿದ್ದು ಎಲ್ಲ ಮಾಡಿರೋದು ಉಂಟು ಸರ್. ಅದು ಆಮೇಲೆ ಏನಾಯ್ತು, ಅಡಿಷನಲ್ SP ಎಲ್ಲ ಬಂದ್ರು ಸರ್. ನಾನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಯಾವುದೇ ರೀತಿ ಏನು ಹೋಗ್ದಂಗೆ ನಾವು ತೊಂದರೆ
ಮಾಡಲ್ಲ ಸರ್, ನಿಮ್ಗೆ ಏನೇ ಕೋಆಪರೇಟ್ ಇದ್ರು ನಾವು ಮಾಡ್ತೀವಿ ಅಂತ ನಾವು ಅದೇ ರೀತಿ ಕೋಆಪರೇಟ್ ಮಾಡಿದೀವಿ ಸರ್. ಅವರು ಆಗ ಏನು CC ಕ್ಯಾಮ್ರಾ ಓಪನಿಂಗ್ ಇರ್ತಾರೆ ಅವ್ರನ್ನ ಕರ್ಸಿದ್ರು ಸರ್. ಆಗ ನಾವು ಒಂದು 4 ಜನ ಪಂಚರಾಗಿ ಕೇಳಿದ್ರು, ನಾವು ಒಂದು 4 ಜನ ಪಂಚರಾಗಿ ಒಳಗೆ ಹೋದ್ರು ಸರ್ ಓಪನ್ ಮಾಡಿ. ಅವರು ಇನ್ಸ್ಪೆಕ್ಟರ್ ಒಂದು 3 ಜನ, ಇಬ್ರು ಇನ್ಸ್ಪೆಕ್ಟರ್, ಒಬ್ರು ಪೊಲೀಸ್ ಬಂದಿದ್ರು. ಒಳಗಡೆ ಹೋದು ಓಪನ್ ಮಾಡಿ ಎಲ್ಲ ನೋಡಿದ್ರು ಸರ್. ಏನು ಡೆಸ್ಟ್ರಾಯ್ ಆಗಿದೆ, ಕಟ್ ಆಗಿದೆ ಅಂತ ಅವ್ರು ಏನ್ ನಮಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ರು. ಯಾವುದೇ ರೀತಿ ಆಗಿರ್ಲಿಲ್ಲ ಸರ್. ಏನು ನಮಗೆ ಆ ದಿನ ಏನ್ ಬೇಕಿತ್ತು ಅದು ತುಂಬಾ ಚೆನ್ನಾಗಿತ್ತು. ಅವ್ರು ಏನು 5ನೇ ತಾರೀಕು ನಮ್ಮ ಮೈದಿನ ಮೇಲೆ ಹಲ್ಲೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗಿದೆ. ಮತ್ತೆ ಅವ್ರು ಮಾರನೇ ದಿವಸ ಹಲ್ಲೆ ಮಾಡಿರೋದು ಕ್ಯಾಶಿಯರ್ ಮತ್ತೆ ಇನ್ನೊಬ್ರು ಸಾಫ್ಟ್ವೇರ್ ದರ್ಶನ್ ಮತ್ತೆ ಮಂಜು ಅಂತ ಸರ್. ತುಂಬಾ ಅದು ಅಲ್ಲ ಸರ್, ಮಂಜು ಅನ್ನೋರು ಕ್ಯಾಶಿಯರ್, ದರ್ಶನ್ ಅನ್ನೋರು ಅಲ್ಲಿ ವರ್ಕರ್ಸ್. ಇಬ್ರು ಸೇರಿ ಹಲ್ಲೆ ಮಾಡಿದ್ದಾರೆ ಸರ್. ಅದು ಏನಿಲ್ಲ, ಬಂದಿದ್ದಾರೆ ಕೌಂಟರ್ ಕೇಳಿದ್ದಾರೆ, ಏನೋ ಸ್ವಲ್ಪ ಮಾತಿನ ಚಕಮಕಿ ಆಗಿರ್ಬೋದು. ಅಲ್ಲೇ ಕೌಂಟ್ರಿಂದ ಪಕ್ಕದಲ್ಲಿ ಅಲ್ಲೇ ಆಗಿದೆ ಸರ್. ಒಂದು ಹಾಲ್ ಇದೆ, ಬಾರ್ ಒಳಗಡೆನೆ ಅಲ್ಲ, ಒಂದು ಹಾಲ್ ಇದೆ. ಇಬ್ರು ಹೋಗಿ ತುಂಬಾ ಹೊಡಿತಾ ಇದಾರೆ. ಅವ್ರಿಗೆ ಅಲ್ಲಿ ಜನ ತುಂಬಾ ಓಡಾಡ್ತಿದ್ದಾರೆ, ಯಾರು ಬಿಡಿಸ್ತಾ ಇಲ್ಲ, ಏನು ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಭಯ ಇರ್ಬೋದೇನೋ, ಈಗ ಬಿಡ್ಸಕ್ ಹೋದ್ರೆ ನಮ್ಮನ್ನು ಹೊಡಿಬಹುದು, ನಮ್ಮನ್ನು ಮಾಡ್ಬೋದು, ನಾಳೆ ದಿವಸ ಏನಾರಾದ್ರೆ ನಮ್ಮೆಲ್ಲೂ ಬರ್ಬೋದು ಅನ್ನೋ ಭಯಕ್ಕೆ ಯಾವ ಜನ ಏನೋ ಸಪೋರ್ಟ್ ಮಾಡ್ತಿಲ್ಲ. ಇಬ್ರು ಇಟ್ಕೊಂಡು ತುಂಬಾ ಹೊಡೆದಿದ್ದಾರೆ. ಹೊಡೆದಿರೋ ಕಾರಣಕ್ಕೆ ಏನಾಗಿದೆ ಅಂದ್ರೆ ಅವ್ರಿಗೆ ಎದ್ದೋಗಕ್ಕಾಗ್ದಲೆ ವೈನ್ಸಲ್ಲೇ 2 hours ಮಲಗಿದ್ದಾರೆ ಸರ್. ಅವರು ಮಲಗಿದ್ದಾರೆ. ಮತ್ತೆ ಬುಧವಾರ ಅವರಿಗೆ ಪ್ರಜ್ಞೆ ಬಂದಾಗ ಅವ್ರು ಎದ್ಬಿಟ್ಟು ಹೊರಗಡೆ ಬಂದಿದ್ದಾರೆ. ಆಗ ಅವರು ಮಾವ ಬಂದ್ಬಿಟ್ಟು ಕರ್ಕ ಬಂದು ಎಲ್ಲ ಮಾಡಿದ್ದಾರೆ. ಮಾರನೇ ದಿವಸ ನನಗೆ ಈ ತರ ಆಯ್ತಲ್ಲ, ನನ್ಗೆ ಯಾಕೆ ಈ ತರ ಹೊಡೆದ್ರು ಅಂತ ಕೇಳಕ್ಕೆ ಅಂತ ಪ್ರೊಸೀಜರ್ ಹೋಗಿದ್ದಾರೆ ಸರ್. ಕೌಂಟರ್ ಹತ್ರ ಬಂದು ಕ್ಯಾಶಿಯರ್ ಕೇಳ್ತಾ ಇದಾರೆ, ನನ್ಗೆ ಹೊಡೆದ್ರಲ್ಲ, ಯಾಕೆ ಹೊಡೆದ್ರಿ ಅಂತ. ಮತ್ತೆ ಅಲ್ಲಿ ಬಂದಿರೋರು ಕೆಲವರು ಪರಿಚಯರಿಗೆ ಹೇಳ್ತಾವ್ರೆ, ನನ್ಗೆ ಇಂಥ ಜಾಗದಲ್ಲಿ ಹೊಡೆದ್ರು, ಇಲ್ಲಿ ಹೊಡೆದ್ರು, ಅಲ್ಲಿ ಹೊಡೆದ್ರು, ನೀವು ಕೇಳಿ ಮಾಡಿ ಅಂತ ಹೇಳ್ತಿದ್ದಾರೆ. 10:30 ತನಕ ಅಲ್ಲಿದ್ದಾರೆ ಸರ್ ಕ್ಯಾಶ್ ಕೌಂಟರ್ ಹತ್ರ. ರೆಕಾರ್ಡ್ ಆಗಿದೆ ಸರ್. ಆಮೇಲೆ ಅವರು ಒಳಗಡೆ ಬಾರ್ ಒಳಗಡೆ ಲಾಕ್ ಆದ್ರು ಅಂತಾನು ಗೊತ್ತಾಯ್ತಲ್ಲ, ಹೊರಗಡೆ ಹೋಗಿ ಲಾಕ್ ಆದ್ರು ಅಂತಾನು ಗೊತ್ತಾಯ್ತಲ್ಲ, ಎಕ್ಸಿಟ್ ಹೆಂಗಾದ್ರು ಅಂತ ನಿಮ್ಗೆ ಕಾಣಿಸ್ತಾ ಇಲ್ಲ. ಆಮೇಲೆ ಕ್ಯಾಮ್ರಾ ಎಲ್ಲ ಬ್ಲರ್ ಆಗಿದೆ. ಹೊರಗಡೆ ಕ್ಯಾಮ್ರಾ ಎಲ್ಲ ಆಫ್ ಮಾಡಿದ್ದಾರೆ. ಮತ್ತೆ ಹೊರಗಡೆ 2 ಕ್ಯಾಮ್ರಾ ಕಟ್ಟಿದ್ರಂತೆ, ಲೈಟ್ ಕಂಬಕ್ಕೆ ಎಲ್ಲ, ಅವು 2 ಬಿಚ್ಚಿದ್ದಾರೆ ಸರ್. ಅವ್ರ ಕ್ಯಾಮ್ರಾನ 2 ಗಂಟೆಗೆ ಕ್ಯಾಮ್ರಾ ಎಲ್ಲ ಕ್ಲೋಸ್ ಮಾಡಿ ಇದ್ ಮಾಡಿದ್ದಾರೆ ಸರ್. ಈಗ ಅಲ್ಲಿ ಕ್ಯಾಮ್ರಾಗಳು ಕ್ಯಾಶಿಯರ್ ಒಂದು ಬಿಟ್ಟು ಉಳಿದ ಕ್ಯಾಮ್ರಾಗಳು ಯಾವ್ದಿದೆ ಅಂತ ಹೇಳ್ತಾ ಇದಾರ, ಅದೆಲ್ಲ ಆಫ್ ಇದೆ. ನಿಮ್ಗೆ ಇರೋ ಮಾಹಿತಿಯ ಪ್ರಕಾರ ಅದು ಏನ್ ಘಟನೆ ನಡೆದಿದೆ, ಅದಕ್ಕಿನ್ನ ಹಿಂದೆ ಏನೋ ಆನ್ ಇತ್ತು ಅಂತ ಹೇಳೋದು ಹಿಂದೆ ಆನ್ ಇತ್ತು ಅಂತ ಎಲ್ಲ. ಯಾಕೆಂದ್ರೆ ಸರ್ ಹೋಗಿ ಬಂದು ಮಾಡಿರೋರೆಲ್ಲ ಪ್ರತಿದಿನ ಅದು ಆನ್ ಇತ್ತು ಅಂತಾನೆ ಹೇಳ್ತಾ ಇದಾರೆ. ಆದ್ರೆ ಅದು ನಾವ್ ಏನ್ ಇನ್ಸಿಡೆಂಟ್ ಇವ್ರು ಪ್ರೀ-ಪ್ಲಾನ್ ಮಾಡಿ ಏನ್ ಮಾಡ್ಬೇಕು ಅನ್ನೋದಿದ್ರು ಆ ಟೈಮಲ್ಲಿ ಅವ್ರು ಆಫ್ ಮಾಡ್ಕೊಂಡು ಮಾಡಿದ್ದಾರೆ ಸರ್. ಅಷ್ಟೇ, ಅದೊಂದು ಅನುಮಾನ. ನೀವು ಪ್ರೊಸೀಜರ್ ಎಲ್ಲ ಮುಗಿಸ್ಬಿಟ್ಟು ನಾವು ಅಲ್ಲೆಯ DVRನೆಲ್ಲ ಸೀಸ್ ಮಾಡಿಸ್ಬಿಟ್ಟು ಪೊಲೀಸರ ಸಮಕ್ಷಮ ನಮ್ಮ ಸಮಕ್ಷ ಎಲ್ಲ ಸೀಸ್ ಮಾಡಿಸ್ಬಿಟ್ಟು ತಗೊಂಡು ನಾವು ಆಚೆಗೆ ಬಂದು ಸರ್. ತಗೊಂಡು ಆಚೆಗೆ ಬಂದು ನಮ್ಗೆ ಏನು ಪ್ರೂಫ್ ಬೇಕಾಗಿತ್ತು, ಏನೋ ಅವ್ರ ಮೇಲೆ ಅಲ್ಲೇ ಆಗಿತ್ತು, ಇಂಟೆನ್ಷನ್ ಇವರೇ ಮಾಡಿರೋದು ಅಂತ ನಮ್ಗೆ ಯಾವಾಗ ಗೊತ್ತಾಯ್ತು, ಆಗ ನಾವು ಇನ್ನು ಪ್ರೊಸೀಜರ್ ಮಾಡ್ಬೇಕಲ್ಲ, ಮುಂದಿನ ಕಾರ್ಯ ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾವು ಬಾಡಿ ಎಲ್ಲ ಇದು ಮಾಡ್ತಿದ್ದು. ಪೊಲೀಸ್ನವರು ಸರ್ ಹೋಗಿ ಸರ್, ಆಯ್ತು ಸರ್ ನಾವು ಬಾಡಿ ತಗೊಂಡು ಹೋಗ್ತೀವಿ ಅಂತ. ಇಲ್ಲ ನೀವು ಹೋಗಿ, ನಾವು ಆಮೇಲೆ ಹೋಗ್ತೀವಿ ಅಂತ ನಮಗೆ ಹೇಳಿದ್ರು. ನಾವು ಬಾಡಿ ತಗೊಂಡು ಸ್ವಲ್ಪ ಮುಂದೆ ಮೂವ್ ಆದೋ. ಸ್ವಲ್ಪ ಹುಡುಗರು ನಿಂತ್ಕೊಂಡು ಅವ್ರವ್ರ ಒಳಗಡೆ ಏನಾಯ್ತು, ಏನ್ ನಡೀತು, ನೀವೇನ್ ನೋಡಿದ್ರಿ ಅಂತ ಕೆಲವರು ಕೇಳ್ತಾ ಇದ್ರು. ಆಗ ಅಡಿಷನಲ್ SP ಹೋಗ್ಬಿಟ್ಟು, ನಡೀರಿ ನೀವು ಇನ್ನಿಗೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ರ ಅಂತ ಕೇಳಿದ್ರು ಹುಡುಗರು. ಸರ್ ನಾವೇನೋ ಚರ್ಚೆ ಮಾಡ್ತಾ ಇದೀವಿ, 1 5 ನಿಮಿಷ ತಡೀರಿ ಅಂದ್ರು. ಅಷ್ಟಕ್ಕೆ ಅವ್ರು ಏಕಾಏಕಿ ಬಂದು ಲಾಠಿ ಚಾರ್ಜ್ ಮಾಡಿದ್ರು ಎಲ್ಲರ ಮೇಲೂ. ಅಲ್ಲಿ ಹೆಂಗಸರು, ಮಕ್ಳು, ಮರಿ, ರಿಲೇಷನ್ ಬಂದಿದ್ರು, ಎಲ್ಲ ಇದ್ರು ಸರ್. ಎಲ್ಲರ ಮೇಲೂ ಲಾಠಿ ಚಾರ್ಜ್ ಮಾಡಿದ್ರು. ಲಾಠಿ ಚಾರ್ಜ್ ಆಯ್ತು. ಅಲ್ಲಿ ಕೆಲವ್ರು ಇದ್ರು, ಏನು ಮಾಡ್ತಾ ಇರ್ಲಿಲ್ಲ, ಸುಮ್ಮನೆ ಜೋಬಿನ ಮೊಬೈಲ್ ತೆಗ್ರ, ಏಕಾಗೈತೆ ಮೊಬೈಲ್, ನೀನೇನೋ ರೆಕಾರ್ಡ್ ಮಾಡೋ ಅಂತದೈತೆ, ಇವೆಲ್ಲ ರೆಕಾರ್ಡ್ ಮಾಡಬಾರ್ದು, ನೀವೇನಕ್ಕೆ ರೆಕಾರ್ಡ್ ಮಾಡ್ಕೊಳ್ಳೋದು, ನಿಮ್ಗೆ ಪರ್ಮಿಷನ್ ಆಯ್ತಾ ಅಂತ ಅಂದ್ಬಿಟ್ಟು. ಪಾಪ ಹುಡುಗ ಸ್ಟೂಡೆಂಟ್ ಇತ್ತು. ಹೊಡಿಬೇಡಿ ಸರ್ ಅಂತ ನಾನು 10 ಸತಿ ಹೇಳಿ ಎಲ್ಲ ಮಾಡಿದ್ರು. ಹುಡುಗಗೂ ಸಹ ಹೊಡೆದ್ರು. ಅವರು ಈ ಕಡೆಯಿಂದ ಲಾಠಿ ಚಾರ್ಜ್, ಆ ಕಡೆಯಿಂದ ಇಬ್ರು ಪೊಲೀಸರು ಲಾಠಿ ಚಾರ್ಜ್ ಆಗ್ಬೇಕಾದ್ರೆ ಒಬ್ರು ಪೊಲೀಸರು ರೋಡಲ್ಲಿ ಬಿದ್ರು. ಅದು ಅವ್ರಿಗೆ ಲಾಠಿಯಿಂದ ಏಟ್ ಬಿದ್ದಿರ್ಬೋದೋ ಇಲ್ಲ ರೋಡಿಗೆ ಬಿದ್ದು ಏಟ್ ಆಯ್ತಾ ಗೊತ್ತಿಲ್ಲ ಸರ್. ಅಲ್ಲಿ ಯಾರೋ ಒಬ್ರು ಒಂದು ಕಲ್ಲು ಎಸ್ದ್ರು. ಅದು ಇವರು ಕಲ್ಲು ತೂರಾಟ ಮಾಡಿದ್ರಿಂದ ನಾನು ಲಾಠಿ ಚಾರ್ಜ್ ಮಾಡ್ದು ಅಂತ ಈಗ FIR ಹಾಕಿದ್ದಾರೆ ಅಚ್ಚನ ಮೇಲೆ. ಅವ್ರ ಅಚ್ಚನ ತಂದು ನೀವು ಪ್ರೊಡ್ಯೂಸ್ ಮಾಡಿದವ್ರೆ, ಊರಲ್ಲಿ ಮನೆ ಇಡಿಸ್ಕೊಂಡಂಗೆ ನಾವು ಕರ್ಕೊ ಹೋಗ್ತೀವಿ ಅಂತ ನಮ್ಗೆ ಹೇಳಿದ್ದಾರೆ. ಪ್ರತಿಯೊಂದು ಕೋಆಪರೇಟ್ ಮಾಡಿದ್ರು. ಪೊಲೀಸರು ಈ ತರ ಮಾಡಿದ್ದು ಸರ್ ತಪ್ಪು ಸರ್, ನಾನು ಇದನ್ನ ಖಂಡಿಸ್ತೀನಿ. ಈಗ ಆಮೇಲೆ ಏನಾಗಿದೆ, ನಿನ್ನೆ ಈ ಓನರ್ ಏನಿದ್ದಾನೆ, ನನಗೆ 10 ಲಕ್ಷದ ವೈನ್ಸ್ ಡ್ಯಾಮೇಜ್ ಆಗಿದೆ, ವೈನ್ಸ್ ಅಲ್ಲಿ ನನಗೆ 10 ಲಕ್ಷದ ಡ್ಯಾಮೇಜ್ ಆಗಿದೆ, ಹಿಂದ್ಗಡೆ ಕಿಟಕಿ ಹೊಡೆದು ತಗೊಂಡೋಗಿದ್ದಾರೆ, ಇದ್ ಮಾಡಿದ್ದಾರೆ ಅಂತ ಅಂದ್ರು. ಸರ್ ಯಾರು ತಗೊಂಡೋಗಿರ್ಬೋದಲ್ವಾ, ನಾವು ನ್ಯಾಯ ಕೇಳಕ್ ಹೋಗಿದ್ವಿ ಅಂತ ಅಂದ್ಬಿಟ್ಟು ನಮ್ಮ ಮೇಲೆ ಹೇಳೋ ತಪ್ಪಲ್ವಾ ಸರ್. ಇವತ್ತು ನನಗೆ ಡ್ಯಾಮೇಜ್ ಆಗಿದೆ, 10 ಲಕ್ಷದ ಕೊಟ್ಕೊಡಿ ಅಂತ ಬಂದನು. ನಿನ್ನೆ ಯಾಕೆ ಸರ್ ವೈನ್ಸತ್ತ ಬರ್ಲಿಲ್ಲ ಅವನು? ಈ ಮಕ್ಕಳನ್ನೆಲ್ಲ ಯಾರು ಸರ್ ಸಾಕಾರು? ಈಗ ನಮ್ಗೆ ಏನ್ ಪರಿಹಾರ ಸಿಗುತ್ತೆ? ಅವ್ರು 10 ಲಕ್ಷ ನಾವು ಕಟ್ಕೊಡ್ತೀವಿ, ನಮಗೆ ಜೀವ ತಂದ್ಕೊಡ್ಲಿ ಸರ್ ಅವರು. ಅಷ್ಟೇ. ಏನೀಗ ನಮ್ಗೇನೋ ಈಗ ಲಾಸ್ ಆಗಿದೆ, ನಮ್ಗೇನೋ ಕುಟುಂಬಕ್ಕೆಲ್ಲ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಬೇಕು ಸರ್. ಆದ್ರೆ ಅವ್ರ ಕೈಲಿ ಮಕ್ಳಿಗೆ ತಂದೆ ತಂದ್ಕೊಡ್ಲಿ, ಎಲ್ಲಾರು ಅವ್ರ ಕೈಲಿ ಆಗೋದು ನ್ಯಾಯ ಒದಗಿಸ್ಕೊಡ್ಲಿ. ಅಷ್ಟೇ ಸರ್ ನಾವು ಕೇಳೋದು.
ನಮ್ಮ ಜೊತೆಗಿದ್ದಾರೆ ವೃದ್ಧ ದೊರೆಸ್ವಾಮಿ ಅವರ ಮಾವನವರು. ಅವರ ಒಂದು ಏನು ರಾತ್ರಿ ಅಟ್ಯಾಕ್ ಆಯಿತು ಬುಧವಾರ. ಸೊ ಅವತ್ತು ಇವರೇ ಹೋಗಿ ಕರ್ಕೊಂಡು ಬಂದಿದ್ದು, ಅಂದರೆ ಬಾರ್ಗೆ ಹೋಗಿಲ್ಲ, ಬಾರಿಗೆ ಹೋಗಲ್ಲ, ಮೇನ್ ರೋಡ್ಗೆ ಬಂದರು. ಓಕೆ ಸರ್. ಈಗ ಮೇನ್ ರೋಡಿಗೆ ಬೈಕೆ ಬರ್ತಿದ್ರು. ನಿಮ್ಗೆ ಮಾಹಿತಿ ಬಂದಿದ್ದು ಹೇಗೆ? ಮಾಹಿತಿ ಏನೋ ನಾನೇ ಹುಡುಕಿ ಹೋಗಿ ನೀವೇ ಹುಡುಕೊಂಡು ಹೋದ್ರಿ ಬುಧವಾರ ರಾತ್ರಿ? ಎಲ್ಲಿ ಲೇಟಾಗಿ ಬಂದ್ರು ಅಂದ್ರೆ ಇಲ್ಲೇ ಅಲ್ಲಿ ಸಾಲಿಗೆ ಮೇಲೆ ನಾನೇ ಹುಡುಕಿ ಹೋದದ್ದು. ಅಲ್ಲೇ ಇದ್ರೆ ಕರ್ಕೊಂಡ್ಬರೋದು ನಾನೇ. ಈಗ ಭಾರತ ಹೋದಾಗ ಭಾರತ ನಾನು ಮೇನ್ ರೋಡ್ಗೆ ಹೋದ್ರಿ? ಮೇನ್ ರೋಡಿಗೆ ಹೋದೆ. ಅಲ್ಲಿ ಅವ್ರು ಸಿಕ್ತಾಗ ಏನಂತ ಹೇಳ್ತಾರೆ? ಅವರು ಬೈಕೆ ಬತ್ತಿದ್ರು. ಬೈಕೆ ಬತ್ತಿದ್ರು, ನನ್ನ ಮಕ್ಕಳು ಹೊಡೆದ್ರಲ್ಲ, ಬೆಳಗ್ಗೆ ಬಂದು ನೋಡ್ಕೊತೀನಿ ಅಂತೇಳಿ ಬೈಕೆ ಬಂದ್ರು. ನನ್ನ ಮಕ್ಕಳು ಏನೋ ಅಂದೆ ನಿಲ್ಲಿಸಿದ್ರು. ನಿಲ್ಲಿಸ್ಕೊಡ್ಲೆ ಹಿಂಗೆ ಹೊಡೆದ್ರೆ ಬಾ ಕೇಳೋಣ ಅಂದ್ರು. ಬೈಕಲ್ಲಿ ಬರ್ತಾ ಇದ್ರು? ಬೈಕಲ್ಲಿ ಬರ್ತಿದ್ರು. ನಾನು ಬೈಕಲ್ಲಿ ಹೋದೆ. ಬೇಡ ಈಗ ಕುಡ್ದಿಯಾ ಗಲಾಟೆ ಮಾಡೋದು ಬೇಡ, ಹತ್ತರಿ ಕೇಳೋಣ ಬಿಡು ಅಂತೇಳಿ ಕರ್ಕೊಂಡ್ ಬಂದೆ ಮನೆಗೆ. ಕರ್ಕೊಂಡ್ ಮನೆಗಿದ್ರು ನನ್ನ ಪಡಿ ನಾನು ಕೆಲಸ ಹೋದೆ. ಆಮೇಲೆ ಎದ್ದು ಅವ್ರ ಪಡಿಗೆ ಅವ್ರು ಇಲ್ಲೆಲ್ಲ ಅಡ್ಡಾಡ್ಕೊಂಡು ಹೋಗ್ಯಾರೆ. ಬೆಳಿಗ್ಗೆ ಅಂದ್ರೆ ಗುರುವಾರ. ಗುರುವಾರ ನಿಮ್ಗೆ ಸಿಕ್ಕಿಲ್ಲ? ನಮಗೆ ಸಿಕ್ಕಲ್ಲ. ಒಟ್ಟಿಗೆ ನಾನು ಹೊರಗಡೆಯಿಂದ ಬರ್ತಿದ್ದೆ, ಈ ರೋಡಲ್ಲಿ ಮೇನ್ ರೋಡಲ್ಲಿ ನಡ್ಕೊಂಡು ಬರ್ತಿದ್ರು ಹೊರಗಡೆಯಿಂದ. ಅಷ್ಟೇ.